ನೋಡಪ್ಪ ನಮ್ಮ ವಿಜಿ ಅವರು ಕರ್ಕ ಬಂದಿದ್ದಾರೆ ಇಲ್ಲಿಗೆ ಹೋಟೆಲ್ಗೆ. ಹೇಳೋ ವಿಜಿ ಇದ್ರ ಬಗ್ಗೆ. ಎಷ್ಟು ವರ್ಷದಿಂದ ಐತಕ್ಕ ಇದು ಹೋಟೆಲ್? ನೋಡಿ ನಮ್ಮ ಅಕ್ಕಂಗೆ ನಾಚಿಗೆ. ಇರ್ಲಿ ಇರ್ಲಿ ಮಾತಾಡಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ಶಾಪು? ಒಂದು ಮೆಸ್ ಒಂದು 35ರಿಂದ 40 ವರ್ಷ ಆಗಿದೆ ಮೇಡಮ್. ಫುಲ್ ಮೀಲ್ಸ್ ಊಟ ಇರುತ್ತೆ. ಊಟಕ್ಕೆ ನಿಮಗೆ ಅಕ್ಕಿ ರೊಟ್ಟಿ, ಆಮೇಲೆ ಪುಳಿಯೋಗರೆ, ಸಕ್ಕರೆ ಪಕ್ಕಲು, ಅನ್ನ ಸಾಂಬಾರು, ತಲೆ ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ, ಮೊಸರು ಇಷ್ಟು ಫುಲ್ ಮೀಲ್ಸ್ ಊಟ ಇರುತ್ತೆ. ಊಟದಲ್ಲಿ ಮಾತ್ರ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗ ಒಳ್ಳೆ ಟೇಸ್ಟ್ ಇರುತ್ತೆ. ಬನ್ನಿ, ಕ್ವಾಲಿಟಿ. ಇದೆಲ್ಲ ಪ್ರಾಡಕ್ಟ್ ಎಲ್ಲ ನೀವೇನಾ ಮಾಡೋದು? ಹೋಮ್ ಮೇಡ್ ಫುಲ್ಲು. ಪುಳಿಯೋಗರೆ, ಡ್ರೈ ಪುಡಿ, ಗೊಜ್ಜುಗಳು, ಹಪ್ಪಳಗಳು, ಉಪ್ಪಿನಕಾಯಿಗಳು, ಚಟ್ನಿ ಪುಡಿಗಳು ಪ್ರತಿಯೊಂದು ಸಿಗುತ್ತೆ. ನೋಡಿ ಆ್ಯಕ್ಚುಲಿ ನಾನು ಮೇಲ್ಕೋಟೆಲ್ಲೇ ತುಂಬ ವರ್ಷದಿಂದ ಇದ್ದೆ, ಈಗ ಬೆಂಗಳೂರಲ್ಲಿ ಇದ್ದೀವಿ. ಆದರೆ ಇವರೆಲ್ಲ ಗೊತ್ತು. ನಮ್ಮೂರಲ್ಲಿ ತುಂಬ ಟೇಸ್ಟ್ ಅಂದರೆ ಇದು ವರ್ಲ್ಡ್ ವೈಡ್ ಫೇಮಸ್ಸೇ ಪುಳಿಯೋಗರೆ ಅಂದರೆ ಅಲ್ವಾ. ಮೇಲ್ಕೋಟೆ ಪುಳಿಯೋಗರೆನೇ ಫೇಮಸ್ಸು. ಸಕ್ಕರೆ ಪೊಂಗಲ್ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಶಾಪ್ನ. ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಅಂತ. ನಾನು ನೆಕ್ಸ್ಟ್ ತೋರಿಸ್ತೀನಿ ಏನು ಊಟ ಹೆಂಗಿರುತ್ತೆ ಅಂತ. ಇಲ್ಲೇ ಕುತ್ಕೊಳ್ಳೋಣ. ನಡಿ ನಾರಾಯಣ ಸರ್. ನಾನು ಮಾಡ್ಕೊಬಂದೆ. ಬರಲ್ಲ ಇದು ಅನ್ನಪೂರ್ಣೇಶ್ವರಿ ಮನೆ ಹೊರನಾಡು. ಇದೇ ಒಂಥರ ಚೆನ್ನಾಗಿದೆ ಫೇಮಸ್ ಆಗಿ. ಬಿಸಿ ಬಿಸಿ ಊಟ, ಇಡ್ಲಿ. ನೋಡೋ ನಾರಾಯಣ ವಿಜಿ ಅದಕ್ಕೆ ಯಾಕೆ ಹಿಂಗೆ ಹೇಳ್ತಾನೆ ಇವನಲ್ಲ ಅನ್ನೋದು ನನ್ಗೊಂದಿಲ್ಲ. ಹೆಂಗಿದ್ರು ಮನೆಗೆ ಬಂದಿದ್ದೀವಿ, ಊರಿಗೆ ಮನೆಗೆ ಹೋಗ್ಬೋದಲ್ವ. ಇವನು ಹೋಗಂದ್ರೆ ನಾನು ಮರ್ತೇ ಬಿಡ್ತೀನಿ. ಬಿಸಿ ಬಿಸಿ ಇಡ್ಲಿ ಟೇಸ್ಟ್ ಮಾಡಿಲ್ಲ ನಾರಾಯಣ ಹೆಂಗೈತೆ. ತುಂಬ ಚೆನ್ನಾಗಿದೆ, ಸೂಪರ್ ಅಲ್ಲ, ಸಖತ್ತು ಸಾಫ್ಟಾಗಿ. ವಿಜಿ ತಿಂದೇನು? ನಿಮ್ಮ ಪಾಪಗೂ ಕೂಡ ಅದನ್ನು ತಿನ್ನಿಸ್ಬೋದಿತ್ತು, ಸಾಫ್ಟ್ ಆಗೈತೆ ಬೇರೆಗಿಂತ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಏನು ಊಟ ಮಾಡ್ತೀವಿ ಅದೇ ಥರ ಅದೇ ಪ್ರೋಸೆಸ್ಸಲ್ಲಿ ಮಾಡಿರ್ತಾರಲ್ಲ, ಹೆಲ್ತ್ಗೂ ಕೂಡ ಒಳ್ಳೇದೇನೆ ಇದು. ಅದು ಈಗ ನಮಗೆ ಸರ್ಪ್ರೈಸ್ ಅಂದ್ರೂ ಕೂಡ ನಮ್ಮ ವಿಜಯ್ ಕರ್ಕೊಂಡ್ಬಂದಿದ್ದ ಅಲ್ವಾ. ನನ್ಗೆ ನಿಜವಾಗ್ಲೂ ಮರ್ತೋಗೈತಲ್ವಾ ಸರ್ಪ್ರೈಸ್ ಅಲ್ವೇನೋ ಬರೋಣ ನಮಗಿದು. ನನಗೂ ಗೊತ್ತಿರಲಿಲ್ಲ ವಿಜಯ್ ಇದೊಂಥರ ಸರ್ಪ್ರೈಸೇ ನಮಗೆ. ನೀನು ಅವಾಗಲಿಂದ ಇದು ಹೇಳ್ತಾನೆ ಇದೆಲ್ಲ ನನ್ನ ಮನೆಗೆ ಅಂದ್ಕೊಂಡು, ಬಟ್ ಖುಷಿನೇ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲೇ? ಹಾಂ, ಸಿಗುತ್ತೆ ನಿಮ್ಮ ಹೋಟೆಲಲ್ಲಿ. ಯಾರೋ ಕರೀತಾವ್ರೆ. ಯಾರು ಅವರಾ? ಡೈಲಿ ಇದಕ್ಕೆಲ್ಲ ಮೆನು ಪ್ರಿಪೇರ್ ಮಾಡೋದು ನೀವೇನಾ ಅಥವಾ ಮುಂಚೆನಾ? ಏನಾದ್ರು ಊಟದ ಆರ್ಡರ್ ಇತ್ತು ಅಂದರೆ ನಾವು ಇದು ಮಾಡ್ಕೊಡ್ತೀವಿ. ಮಾಮೂಲಿ ದಿನ ಮಾರ್ನಿಂಗ್ ಸಿಗೋದು ಸಕ್ಕರೆ ಪೊಂಗಲ್, ಪುಳಿಯೋಗರೆ, ಇಡ್ಲಿ, ದೋಸೆ, ಪಲಾವು, ಮೊಸರನ್ನ ಸಿಗುತ್ತೆ. ಊಟಕ್ಕೆ ಮಾಮೂಲಿ ಚಪಾತಿ ಊಟ. ಶನಿವಾರ ಭಾನುವಾರ ಮಾತ್ರ ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ, ಮಾಮೂಲಿ ಸಕ್ಕರೆ ಪೊಂಗಲು, ಬೆಲ್ಲದ ಪೊಂಗಲು, ಅನ್ನ ಸಾಂಬಾರು, ಮೊಸರುಳಿ ಎಲ್ಲ ಊಟ. ಇದು ನೈಟ್ ಕ್ಲೋಸಿಂಗ್ ಟೈಮ್ 9 ಗಂಟೆ. ಮಾರ್ನಿಂಗ್ ಓಪನಿಂಗ್ ಅಂದರೆ 7 o'clock. ಸೂಪರ್ ಆಗಿದೆ ಇಡ್ಲಿ. ಏನೋ ಮಲ್ಲಿಗೆ ಇಡ್ಲಿ ಸೂಪರ್ ಆಗಿದೆ. ಹೇಳಪ್ಪ ವಿಜಯ್, ನಿಂದು ರಿವ್ಯೂ ಅಟ್ಲೀಸ್ಟು ಆನೆಸ್ಟ್ ರಿವ್ಯೂ. ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ. ಪುಳಿಯೋಗರೆ ನಾರಾಯಣನ್ ಬ್ಯಾಟಿಂಗ್ ಸ್ಟಾರ್ಟ್. ಮಾಮೂಲಿ ಹುಣಸೆ ಹಣ್ಣುದೆಲ್ಲ 2 ಈಕ್ವಲ್ 8 hour ಕುದಿಸಲೇಬೇಕು. ಅದಾದಮೇಲೆ ರಸಂ ಪುಡಿ, ಖಾರದ ಪುಡಿ, ಎಲ್ಲ ಹೋಮ್ಮೇಡು ಮನೆಯಲ್ಲೇ ಮಾಡ್ತೀವಿ. 8 hour ಕುದಿಲೇಬೇಕು. ಸೌದೆ ಒಲೆಯಲ್ಲಿ ಮಿಕ್ಸ್ ಮಾಡಿ ರಸಂ ಪುಡಿ ಮಿಕ್ಸ್ ಮಾಡಿ
ಅದು ಇವತ್ತು ಮಾಡಿದ್ರೆ 4 ಮಂತ್ ವ್ಯಾಲಿಡಿಟಿ ಇರುತ್ತೆ. 4 ಮಂತ್ ನಾವು ಇಡೋದೇ ಇಲ್ಲ. ಮಿನಿಮಮ್ ವೀಕೆಂಡ್ ಖಾಲಿ ಆಗ್ತಾನೆ. ಅಂದ್ರೆ ಫ್ರೆಶ್ ಆಗಿ ಸಿಗ್ತಿರುತ್ತೆ ಅವಾಗ. ಬೇಗ ಖಾಲಿ ಆದಷ್ಟು ಫ್ರೆಶ್ ಜಾಸ್ತಿ ಇರುತ್ತೆ. ಮತ್ತೆ ವಸ್ತು 2.5 ಕ್ವಿಂಟಲ್ ಮಾಡ್ತಾ ಇರ್ತೀವಿ. ವೀಕೆಂಡ್ಗೆ 2.5 ಕ್ವಿಂಟಲ್ ಕಂಪಲ್ಸರಿ ಖಾಲಿ ಆಗಿರುತ್ತೆ. ವೈರ್ಮುಡಿಗೂ ಅಷ್ಟೇ ಒಂದು 10 ಕ್ವಿಂಟಲ್ ಏನು ಖಾಲಿ ಆಗಿರುತ್ತೆ. ಆ ಥರ. ಈ ಸಕ್ಕರೆ ಪೊಂಗಲ್ ಬೆಲ್ಲದ ಪೊಂಗಲ್ ಆದರೆ ಪ್ಯೂರ್ ಹಿತ್ತಳೆ ಪಾತ್ರೆಲ್ಲೇ ಮಾಡಬೇಕು. ಬೇರೆ ಪುಳಿಯೋಗರೆ ಪೌಡರ್ಗೂ ಇಲ್ಲಿದ್ದಕ್ಕೂ ಏನು ಡಿಫ್ರೆನ್ಸ್, ಏನು ಸ್ಪೆಷಾಲಿಟಿ? ಮೇಡಮ್ ಎಷ್ಟೋ ಜನ ಬೀಟ್ ಮಾಡೋಕ್ಕೆ ಇಲ್ಲೇ ಬಂದು ಎಲ್ಲ ಮೀನನ್ನು ತಿಳ್ಕೊಂಡು ಹೋಗಿದ್ದಾರೆ. ಮೇಲ್ಕೋಟೆ ಪುಳಿಯೋಗರೆಗೆ ಯಾರು ಬಂದು ಸ್ಟಾರ್ಟ್ ಮಾಡಿದ್ರು ಬೀಟ್ ಕೊಡೋಕ್ಕಾಗಲ್ಲ. ಮೇಲ್ಕೋಟೆ ಪುಳಿಯೋಗರೆ ಮೇಲ್ಕೋಟೆ NTR ಕಂಪ್ನಿಯವರೇ ಬಂದು ಹೋಗಿದ್ದಾರೆ, ಇಲ್ಲಿಗೆ ವಿಸಿಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮೇಲ್ಕೋಟೆ ಪುಳಿಯೋಗರೆ ಎಲ್ಲೂ ಬೀಟ್ ಮಾಡೋಕ್ಕಾಗಲ್ಲ. ಸಾಕು. 10 ರೂಪಾಯಿ ಪ್ಯಾಕೆಟ್ 20 ರೂಪಾಯಿ ಪ್ಯಾಕೆಟ್ ಅಂತಾರೆ. ಈ ಥರ ನ್ಯಾಚುರಲ್ ಕಲರಲ್ಲಿ ಟೇಸ್ಟಲ್ಲಿ ಬರೋಕ್ಕಾಗಲ್ಲ. ನಾವು ಕಲರ್ಗೋಸ್ಕರ ಏನೇ ಥರ ಹಾಕ್ತಾರೆ, ಪ್ಯೂರ್ ಅಷ್ಟು ಆಗ್ತದೆ ಸ್ವಲ್ಪ. ಆಗ್ಬಿಟ್ರೆ ಅದಂತೂ ಸತ್ಯ. ಯಾಕೆ ಅಂತಂದರೆ ಈ ಪುಳಿಯೋಗರೆ ಟೇಸ್ಟ್ ಆಗಲಿ, ಈ ಕ್ವಾಲಿಟಿ ಏನಿದೆ ಇದ್ರದ್ದು ಒಂದು ಅದರದ್ದೇ ಆ ಟೇಸ್ಟ್ನ ಯಾರು ಬೀಟ್ ಮಾಡೋಕ್ಕಂತೂ ಆಗಲ್ಲ ಅಲ್ವಾ? ಸಿಗ್ನೇಚರ್ ಅನ್ನಪೂರ್ಣೇಶ್ವರಿ ಮೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಟೇಸ್ಟ್ ಚೇಂಜ್ ಆಗಲ್ಲ. ಬೇರೆ ಹೋಟ್ಲಲ್ಲಿ ಹೋಗಿ ಟೇಸ್ಟ್ ಮಾಡೋದು ಈ ಥರ ಪುಳಿಯೋಗರೆ ಸಿಗಲ್ಲ. ಮೇಲ್ಕೋಟೆ ಅಂದರೆ ಎಲ್ಲ ಹೋಟ್ಲನ್ನು ಕಂಪೇರ್ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಮೆಸ್ ಪುಳಿಯೋಗರೆ ಎಲ್ಲೂ ಸಿಗಲ್ಲ. ಇದು ಬೇಕಾದ್ರೆ ಓಪನ್ ಚಾಲೆಂಜ್ ಅವ್ರಿಗೆ ಟೇಸ್ಟ್ ಮಾಡೋದು. ಅದು ನಿಜ. ನಾವು ಮಾಡೋ ಮನೇಲಿ ಪುಳಿಯೋಗರೆಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ? ಹೌದು, ಸ್ಟ್ಯಾಂಡರ್ಡ್ ರೆಸಿಪಿ ಮೇಂಟೈನ್ ಮಾಡ್ತಾರೆ. ಇನ್ನೊಂದೇನೆಂದರೆ, ನಾನು ಇದನ್ನು ರಿಸರ್ಚ್ ಮಾಡ್ತಿರಲ್ಲ ಗೂಗಲೆಲ್ಲ ಹಿಂಗೆ ಸರ್ಚ್ ಮಾಡಿ ಎಷ್ಟೊಂದು ಜನ ಇದ್ರ ಮೇಲೆ ಸರ್ಚ್ ಮಾಡಿದ್ರಲ್ಲ, ಅದ್ರ ಮೇಲೆ ಕೆಲವೊಬ್ಬರು ರಿವ್ಯೂಸ್ ಕೊಟ್ಟಿದ್ರು. ಏನಕ್ಕೆ ಇದು ತುಂಬ ಸ್ಪೆಷಲ್ ಆ್ಯಂಡ್ ಅಥೆಂಟಿಕ್ ಆಗಿರುತ್ತೆ ಅನ್ನೋದಕ್ಕೆ. ಇಲ್ಲಿ ಉಪಯೋಗಿಸ್ತೀರಲ್ಲ ನೀವು, ಉಪಯೋಗಿಸೋಂಥ ಟ್ಯಾಬ್ಲೆಟ್ ಅಂದರೆ ಹುಣಸೆ ಹಣ್ಣು ಇದೆಯಲ್ವಾ, ಅದು ಸುತ್ತಮುತ್ತ ನಮ್ಮ ಪ್ರಾಂತ್ಯದಲ್ಲಿ ಬೆಳೆಯೋದನ್ನೇ ಯೂಸ್ ಮಾಡಿರ್ತೀರಾ, ಅದು ಸ್ಪೆಷಾಲಿಟಿ ಅಂತ ಹೇಳಿದ್ರು. ಸರಿ, ಸಾಕು ನಿಜ, ಅದಕ್ಕೆ ತುಂಬ ಸ್ಪೆಷಾಲಿಟಿ ಬಂದಿರುತ್ತೆ ಅಂತ ಹೇಳಿದ್ರು. ಯಾಕೆ ಅಂದರೆ ಇದು ಒಂದು ಒಬ್ರಿಗೆ ಪ್ರಾಜೆಕ್ಟ್ ಕೂಡ ಇತ್ತು ಇದು ಕಣ. ಇದರಲ್ಲಿ ಅವರು ನನಗೆ ಹೇಳಿದ್ರ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ಇದರಲ್ಲಿ ತುಂಬ ಟೇಸ್ಟ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದೇನೆ ಪುಳಿಯೋಗರೆ ಮಾಡೋದಕ್ಕೆ ಹುಣಸೆ ಹಣ್ಣು ಬಂದು ಇಲ್ಲಿ ಲೋಕಲ್ ಅವೆಲ್ಲ ಬಿಟ್ಟು ಏನಿರುತ್ತೆ ಮೇಲ್ಕೊಟ್ಟು ಸುತ್ತಮುತ್ತ ಅಲ್ಲಿಂದನೇ ತರಿಸ್ಕೊಂಡಿರ್ತೀರ ಅಂತ ಅಲ್ಲ? ಸೂಪರ್ ಆಗಿದೆ. ನಮ್ಮ ವಿಜಿ ಕಡೆಯಿಂದ ಅಟ್ಲೀಸ್ಟು ನಮ್ಗೆ ಇವತ್ತು ಹ್ಯಾಪಿ. ನಮಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ ಇಲ್ಲಿಗೆ ಬರ್ತೀವಿ ಅಂತ. ಇಲ್ಲೇ ಮನೆ ಹೆಂಗಿದ್ರಿತ ಹೋಗೋಣ. ಸಕ್ಕರೆ ಪೊಂಗಲ್ ಮಾಡೋದು ಬೆಲ್ಲ ತುಂಬ ಚೆನ್ನಾಗಿದೆ. ಶುಗರ್ ಪೇಷಂಟ್ ಬಂದರೆ ಸಕ್ಕರೆ ಪೊಂಗಲ್ ತಿನ್ನೋದು, ಬೆಲ್ಲ ಕೇಳ್ತಾರೆ. ಹಾಕಿದ್ರೆ 2 ಸಾಕು ಈ ತಿಂಡಿಗೆ ಜಾಸ್ತಿ ತಿನ್ನಕ್ಕಾಗಲ್ಲ ಮಗ. ಲಿಮಿಟೆಡ್ ಎಡಿಷನ್ ಸಾಕು. ಹಾಕೊಂಡಿದ್ದು ಸರ್ ಆಗಲೇ ಹಾಕಿದ್ರೆ ಸಾಕು ಸರ್, ಅದು ಲಿಮಿಟೆಡ್ ಆಗ್ಬಿಟ್ಟಿದೆ. ಇಲ್ಲ ಸಾಕು ಇದೇನೇ. ಅಯ್ಯೋ ನಿಜ ಸಾಕು. ನಂಗೂ ಏನು ಬೇಡ ಅಣ್ಣ ಪ್ಲೀಸ್. ಇಲ್ಲ ಅಯ್ಯೋ ಇವತ್ತು ಮೊದಲೇ ನಾನು ಡಯಟ್ ಎಲ್ಲ ಹಾಳಾಗ್ಬಿಟ್ಟೈತಿ. ಇಷ್ಟು ತಿಂದ್ಬಿಟ್ಟು ಇನ್ನೂ ಹಾಳು ಮಾಡ್ತಿದ್ರು. ಇಲ್ಲ ಸಖತ್ತು ಊಟದಲ್ಲಾಗ್ಲಿ ಏನು ಕಾಂಪ್ರಮೈಸೇಷನ್ ಇಲ್ಲ. ನಾವು ಅನ್ಕೋತಿದ್ವಲ್ಲ ಎಲ್ಲರೂ ಬರ್ಬೇಕಾದ್ರೆ ತಿನ್ನೋಣ ಅಂತ, ಅದಕ್ಕಿಂತ ಬೆಸ್ಟ್ ಓಪನಿಂಗ್ಗೆ ಬ್ಯಾಟಿಂಗ್ ಚೆನ್ನಾಗಿದೆ. ಬೆಳಗ್ಗೆ ಎದ್ದ ಅದೇ ನ್ಯಾಚುರಲ್ ಆಗಿ ಇವರೇನೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಡಿ ಮನೆಯವ್ರ ಥರ. ನಮಗೆ ನಿಜ ಹೇಳ್ಬೇಕು ಅಂದರೆ ಬರೋ ತನಕ ಸ್ವಲ್ಪ ಸಂಕೋಚ ಐತೆ. ಇಲ್ಲಿಗೆ ಬಂದಮೇಲೆ ನಮಗೆ ಫೀಲ್ ಆಗ್ತಾ ಇಲ್ಲ ಅದು. ಎಲ್ಲರೂ ಮೀನ್ಸ್ ನಮ್ಮ ಮನೇಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗಲ್ಲ. ಮನೆ ಥರ ಫೀಲು ಇದೆ. ಮತ್ತು ಕೆಲವೊಂದು ಕಡೆ ಊಟ ಮಾಡಿಬಿಟ್ರೆ ಒಂದು ಇಡ್ಲಿಗೆ ಹೆವಿ ಥರ ಫೀಲ್ ಆಗುತ್ತೆ. ಈಗ ನಾವು ತಿನ್ಬೇಕು ಅನ್ಸಿದ್ರೆ ಮೀನ್ಸ್ ಅದು ಹೆಲ್ದಿ ಆಗಿರೋದಕ್ಕೇನು ಏನು ಸಾಕು.
ನೀವು ಬಂದು ಇವರು ನಮ್ಮ ಗೀತಮ್ಮ ಅಂತ ಎಲ್ಲ ಕಡೆ ಕ್ಯಾಂಪಸ್ ಆಗ್ತಾರೆ. ಹೌದು, ಕ್ಯಾಂಪ್ಗಳು ಮಾಡ್ತಾರೆ ಗೀತಕ್ಕ. ಆಮೇಲೆ ಸ್ವಲ್ಪ ಇಡ್ಲಿ ತಿನ್ನಿಸ್ತೀಯಪ್ಪ ಪಾಪುಗೆ. ಮನೇಲಿ ಸೂಪರ್ ಆಗಿದೆ ಅಲ್ವಾ? ಏನು ಬೇಡ, ಏನೋ ವಿಜಿದ್ ಇನ್ನೊಂದು ಸಪ್ರೇಟ್ ಖುಷಿ. ನೋಡಪ್ಪ ನಾ ಖಂಡಿತ ಇವತ್ತೇ ಆದರೂ ಹಾಕ್ತೀನಿ. ನಾನು ಅದು ಲಿಂಕ್ ಇವನು ಕಳಿಸ್ತೀನಿ ಬೇಕಂದ್ರೆ. ಅದಕ್ಕೆ ಸೂಪರ್ ಆಗಿತ್ತು, ಖುಷಿ ಆಯಿತು. ಇನ್ಸ್ಟಾದಲ್ಲಿ ಇದ್ದೀನಿ, ಬಟ್ ಅದರಲ್ಲಿ ನಾರ್ಮಲ್ ರ್ಯಾಂಡಮ್ ಬ್ಲಾಗ್ ನಾನೇ ಸುಮ್ಮನೆ ಅಂದರೆ ರೀಲ್ಸ್ ಮಾಡ್ತೀನಿ. ಇದಕ್ಕೆ ಲಾಗ್ಸ್ ಆಗ್ತೀನಿ.